ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಸಿಂಪಲ್ಲಾಗಿ ಒಂದು ನಾಟಿ ಕೋಳಿ ಬಿರಿಯಾನಿ ಮಾಡೋದು ನೋಡೋಣ. ಮೊದಲಿಗೆ ಆನಿಯನ್ ಪೇಸ್ಟ್ ಮಾಡಿಟ್ಕೊಬೇಕು. ನೀವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಮನೇಲೇ ಜಾಸ್ತಿ ಇತ್ತು ಅಂತ ನಾನು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕಿದ್ದೆ. ನಮ್ಮ ಮನೇಲಿ ಬಿರಿಯಾನಿ ಮಧ್ಯೆ ಏಲಕ್ಕಿ, ಚಕ್ಕೆ, ಲವಂಗ ಸಿಕ್ಕಿದ್ರೆ ಅಷ್ಟು ಇಷ್ಟಪಡಲ್ಲ. ಸೊ ನಾನು ಇದಕ್ಕೆ ಗರಂ ಮಸಾಲನೇ ಹಾಕಿದ್ದೀನಿ. ನೀವು ಬೇಕು ಅಂದರೆ ಸೋಂಪು ಅವೆಲ್ಲ ಹಾಕೊಬೋದು. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಆನಿಯನ್ ಪೇಸ್ಟ್ ಹಾಕಿ ಚೆಂದ ಫ್ರೈ ಮಾಡಬೇಕು. ಆಮೇಲೆ ನಾವು ಚಿಕನ್ ಏನು ತೊಳೆದಿಟ್ಕೊಂಡಿದ್ವಿ ಅದನ್ನು ಹಾಕಿಬಿಟ್ಟು ಫ್ರೈ ಮಾಡೋದು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಬೇಕು. ಮತ್ತು ಮಿಕ್ಸಿ ಜಾರಿಗೆ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕ್ತೇ ರುಬ್ಕೊಬೇಕು ಫೈನ್ ಪೇಸ್ಟಾಗಿ. ಚಿಕನ್ದು ನೀರು ಸುಂಡಿದೆ ನೋಡಿಬಿಟ್ಟು ಟೊಮೆಟೊ ಪೇಸ್ಟ್ ಹಾಕೋದು. ಅದ್ರ ಮೇಲ್ಗಡೆ ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಸ್ವಲ್ಪ ಮೊಸರು ಹಾಕ್ಬಿಟ್ಟು ಚೆಂದ ಫ್ರೈ ಮಾಡಿ ಆಮೇಲಿಂದ ಬಿಸಿ ನೀರು, ಅಕ್ಕಿ, ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿಗೆ ಮೆಣಸಿನ್ಕಾಯಿ. ಹಂಗಂತ ಉಪ್ಪು ಹಾಕೋದು ಮರಿಬೇಡಿ. ಉಪ್ಪು ಹಾಕಿಬಿಟ್ಟು ಕುಕ್ಕರ್ದಲ್ಲಿ ಕ್ಲೋಸ್ ಮಾಡಿ 2 ವಿಷಲ್ ಹೊಡಿಸ್ಕೊಂಡ್ರೆ ಮುಗೀತು ಬಿರಿಯಾನಿ. ತುಂಬ ಸಿಂಪಲ್ ಅಲ್ವಾ? ನೀವು ಟ್ರೈ ಮಾಡ್ತೀರಾ ತಾನೇ? ಬಿರಿಯಾನಿಗೆ ನಾನು ಕೋಲಮ್ ರೈಸ್ ಯೂಸ್ ಮಾಡಿದ್ದೀನಿ. ನೀವು ಯಾವುದೇ ರೈಸಲ್ಲಿ ಬೇಕಾದರೂ ಮಾಡ್ಬೋದು. 1 ಲೋಟ ಅಕ್ಕಿಗೆ 1.25 ಲೋಟ ನೀರು ತಗೊಂಡಿದ್ದೀನಿ. ಒಂದು 20 ನಿಮಿಷ ಮುಂಚೆ ನೆನೆಸಿಡಬೇಕು ಅಕ್ಕಿನ. ಅಷ್ಟು ಬ್ಯಾಚುಲರ್ಸಿಗೆ ಮಾತ್ರ ಹೇಳಿ ಮಾಡಿಸಿದ ರೆಸಿಪಿ ತುಂಬ ಏನು ಕಷ್ಟ ಇರಲ್ಲ. ಹಾಗೆ ಅರ್ಜೆಂಟ್ ಕೂಡ ಹೇಗೆ ಬಂತು ಅಂತ ತಿಳಿಸಿ. ಮಾಮೂಲಿ ಮಸಾಲೆ ತಿನ್ನೋ ಬದಲು ಈ ಥರ ಒಮ್ಮೊಮ್ಮೆ ಸಿಂಪಲ್ ಆಗಿರೋ ಮಸಾಲೆ ಕಡಿಮೆ ಖಾರದಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.